20-30 ವರ್ಷದ ಹಿಂದಿನ ಬುರ್ಡೆ ಪ್ರಕರಣವನ್ನ ಭೇದಿಸಲಿಕ್ಕೆ ಸರ್ಕಾರ ಎಸ್ಐಟಿಯನ್ನ ರಚನೆ ಮಾಡಿದಂತ ಸಂದರ್ಭದಲ್ಲಿ ಸೌಜನ್ಯ ಪ್ರಕರಣನೂ ಕೂಡ ಮುನ್ನೆಲೆಗೆ ಬಂದಿತ್ತು. ಮರು ತನಿಖೆ ಆಗಬೇಕು, ಈ ವಿಚಾರದಲ್ಲೂ ಕೂಡ ನ್ಯಾಯ ಸಿಗಬೇಕು ಅನ್ನುವಂಥ ನಿಟ್ಟಿನಲ್ಲಿ ಈಗ ಸಾಕಷ್ಟು ಚರ್ಚೆ ಮತ್ತೆ ಆರಂಭವಾಗಿದೆ. ಧರ್ಮಸ್ಥಳದ ಬುರ್ಡೆ ರಹಸ್ಯ ಭೇದಿಸಲಿಕ್ಕೆ ಎಸ್ಐಟಿ ಏನೋ ರಚನೆ ಆಯಿತು, ತನಿಖೆ ಕೂಡ ಆಗ್ತಾ ಇದೆ. ಆ ಒಂದು ತನಿಖೆಯಲ್ಲಿ ಈಗ ಏನೇನು ಆಗ್ತಾ ಇದೆ ಅನ್ನುವಂಥ ನಿಮಗೂ ಕೂಡ ಗೊತ್ತಿದೆ. ಎಷ್ಟು ಅಚ್ಚುಕಟ್ಟಾಗಿ ತನಿಖೆ ಆಗ್ತಾ, ಯಾರ್ಯಾರು ಇದ್ದಾರೆ ಇದರ ಹಿಂದೆ, ಏನಾಗ್ತಾ ಇದೆ ಈ ಪ್ರಕರಣದಲ್ಲಿ, ಷಡ್ಯಂತ್ರವನ್ನು ರೂಪಿಸಿದಂಥವ್ರು ಯಾರು ಅಂತ. ಅದೇ ರೀತಿಯಾಗಿ ಸೌಜನ್ಯ ಪ್ರಕರಣಕ್ಕೂ ಕೂಡ ತಾರ್ಕಿಕ ಅಂತ್ಯ ಸಿಗಬೇಕು ಅನ್ನುವಂಥ ಕೂಗಿದೆ. ಸೌಜನ್ಯ ಪ್ರಕರಣಕ್ಕೆ ಸಿಗುತ್ತಾ ಮರುಜೀವ? ಹಾಗಾದ್ರೆ ಸೌಜನ್ಯ ಕೇಸ್ನಲ್ಲಿ ಮುನ್ನೆಲೆಗೆ ಬಂದಿರುವಂಥದ್ದು ಅಕ್ವಿಟಲ್ ಕಮಿಟಿ. ಪ್ರಕರಣದ ತನಿಖೆಗೆ ಅಕ್ವಿಟಲ್ ಕಮಿಟಿ ರಚನೆಗೆ ಆಗ್ರಹ ಮಾಡಲಾಗ್ತದೆ. ಸರ್ಕಾರದ ಮೇಲೆ ಒತ್ತಡವನ್ನು ಹೇರಿರುವಂಥದ್ದು ಸೌಜನ್ಯ ಪೋಷಕರು. ಅಕ್ವಿಟಲ್ ಕಮಿಟಿ ರಚನೆ ಮಾಡುತ್ತಾ ಸಿದ್ದು ಸರ್ಕಾರ ಅಪರಾಧಿಗಳು ತಪ್ಪಿಸಿಕೊಳ್ಳದಂತೆ ತಡೆಯುವಂತ ಉದ್ದೇಶ ಇದೆ. ತನಿಖಾಧಿಕಾರಿಗಳ ವೈಫಲ್ಯ ಕಾರಣನ ಅಂತ ತನಿಖೆಯನ್ನ ಮಾಡುವಂಥದ್ದು ಅಕ್ವಿಟಲ್ ಕಮಿಟಿ ಮುಖಾಂತರ. ತಪ್ಪಿತಸ್ಥ ಅಧಿಕಾರಿಗಳ ತನಿಖೆಗೆ ಕಮಿಟಿ ರಚನೆಗೆ ಒತ್ತಡವನ್ನು ಹಾಕಲಾಗ್ತದೆ. 2022 ಜೂನ್ 16ರಂದೇ ಆದೇಶವನ್ನ ಮಾಡಿತ್ತು ಸಿಬಿಐ ಸ್ಪೆಷಲ್ ಕೋರ್ಟ್. ಕೇಸ್ನಲ್ಲಿ ಈವರೆಗೂ ರಚನೆ ಆಗಿಲ್ಲ ಅಕ್ವಿಟಲ್ ಕಮಿಟಿ. ಆ ಅಕ್ವಿಟಲ್ ಕಮಿಟಿ ರಚನೆ ಆಗಬೇಕು ಅನ್ನುವಂಥದ್ದೇ ಸೌಜನ್ಯ ಕುಟುಂಬದ ಆಗ್ರಹ ಆಗಿರುವಂಥದ್ದು. ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸೌಜನ್ಯ ಅವರ ತಾಯಿ ಕುಸುಮಾವತಿ ಅವರು ಮಾತನಾಡಿದ್ದಾರೆ. ಅವ್ರು ಏನ್ ಹೇಳಿದಾರೆ ಕೇಳೋಣ. 13 ವರ್ಷದಿಂದ ಇದೇ ನಮ್ಮ ಮಗಳು ಯಾವತ್ತೂ ಅತ್ಯಾಚಾರ ಮಾಡಿ ಕೊಲೆ ಮಾಡಿ ಬಿಸಾಡಿದರು. ಅವತ್ತಿನಿಂದಲೇ ಬಿಜೆಪಿ ಪಕ್ಷ ಇದ್ದದ್ದು. ಎಲ್ಲ ಆರ್ ಅಶೋಕ್ ಆಮೇಲೆ ಶೋಭಾಕ್ರಂದ್ ಎಲ್ಲರೂ ಇಲ್ಲಿ ಬಂದಿದ್ದಾರೆ. ಯಾರು ಕೂಡ ಅವಾಗ ಬಂದಿಲ್ಲ. ಇವತ್ತು ನಾವಿದ್ದೇವೆ ನಿಮ್ಮ ಜೊತೆ ಹೇಳಿದ್ರೆ ಖಂಡಿತ ನಾವು ನಂಬುದಿಲ್ಲ. ಯಾಕೆಂದ್ರೆ ನಮಗೆ ನಂಬಿಕೆ ಇಲ್ಲ, ಎಲ್ಲ ಹೊರಟೋಗಿದೆ ನಂಬಿಕೆ. ನಮಗೆ ಹಣ್ಣಪ್ಪ ಮಂಜುನಾಥ ಮೇಲೆ ನಾವು ಮಾತ್ರ ನಂಬಿಕೆ ಇಟ್ಟಿದ್ದೇವೆ. ಇವತ್ತು ಒಂದು ಸರ್ಕಾರಕ್ಕೆ ಅಕ್ವಿಟಲ್ ಕಮಿಟಿ ಮಾಡಲಿ, ಅದು ಯಾಕೆ ಇವ್ರು ಮಾಡ್ತಿಲ್ಲ? ಇನ್ನು ಸೌಜನ್ಯ ಪ್ರಕರಣದ ಬಗ್ಗೆ ಸಿಎಂ ಸಿದ್ದರಾಮಯ್ಯನವರು ಕೂಡ ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ. ಸೌಜನ್ಯ ಕುಟುಂಬದವರು ಸುಪ್ರೀಂ ಕೋರ್ಟ್ ಹೋಗ್ಲಿ ಅಂತ ಹೇಳಿದ್ದಾರೆ. ಹಾಗಾದ್ರೆ ಏನ್ ಮಾತನಾಡಿದ್ರು ನೋಡೋಣ. ಸಿಬಿಐ ಯಾರ ಅಧೀನದಲ್ಲಿರೋದು ಸೆಂಟ್ರಲ್, ಅವರು ತನಿಖೆ ಮಾಡಿ ವರದಿ ಕೊಟ್ಟಿದ್ದಾರೆ. ಈಗ ಸುಪ್ರೀಂ ಕೋರ್ಟ್ಗೆ ಹೋಗಿ ಅಂತ ಹೇಳ್ತಾ ಇರೋರು ಯಾರು? ಇವರೇ. ಅದರಿಂದ ಏನಂತ ಹೇಳೋದು? ಸೌಜನ್ಯ ಕೇಸು ಯಾರ ಮೇಲೆ ಆರೋಪ ಮಾಡ್ತಾ ಇರೋದು? ಇವರು ಯಾರ ಪರ? ಇನ್ನೊಂದು ಕಡೆ ಸೌಜನ್ಯ ಪರ ಅಂತ ಹೇಳ್ತಾರೆ. ಯಾರ ಪರ ಇರೋದು ಇವರು? ಸಿಬಿಐ ಯಾರ ಅಧೀನದಲ್ಲಿರೋದಯ್ಯ? ಕೇಂದ್ರ ಸರ್ಕಾರದ ಏಜೆನ್ಸಿನೇ ಎಲ್ಲ ಮಾಡಿರೋದು, ತನಿಖೆ ಏಜೆನ್ಸಿ. ಈಗ ಸುಪ್ರೀಂ ಕೋರ್ಟ್ಗೆ ಹೋಗ್ತೀವಿ ಅಂತಾರೆ. ಹೋಗೋದು ಬಿಡೋದು ಸೌಜನ್ಯಕ್ಕೆ ಸೇರೋದು, ಫ್ಯಾಮಿಲಿಗೆ ಸೇರೋದು. ಇವರು ಯಾರ ಪರ ಇದ್ದಾರೆ? ರಾಜಕೀಯದಲ್ಲಿ ಬೇರೆ ಏನಿದೆ? ಎಸ್ಐಟಿ ತನಿಖೆ ಮಾಡ್ತಾ ಇದೆ, ಸತ್ಯ ಹೊರಗಡೆ ಬರಲಿ, ತನಿಖೆ ಮುಗಿಲಿ. ಇದ್ರ ಬಗ್ಗೆ ಮಾತನಾಡ್ತಾ ಹೋಗೋಣ. ಮಧು, ಇಲ್ಲಿ ಯಾವ ಪಕ್ಷ ಅಥವಾ ಯಾವ ನಾಯಕರು ಯಾರು ಪರವಾಗಿದ್ದಾರೆ ಅನ್ನೋದಕ್ಕಿಂತ ಸಂತೋಷ್ ರಾವ್ ಅಲ್ಲ ಅಂದ್ರೆ ಹಾಗಾದ್ರೆ ಸೌಜನ್ಯ ಪ್ರಕರಣದಲ್ಲಿ ಸೌಜನ್ಯ ಅತ್ಯಾಚಾರ ಮಾಡಿ ಕೊಲೆ ಮಾಡಿದ್ ಯಾರು, ಆ ಕೀಚಕರು ಅನ್ನುವಂಥದ್ದು ಗೊತ್ತಾಗಬೇಕಾಗಿದೆ. ಸುಪ್ರೀಂ ಕೋರ್ಟ್ನಲ್ಲೂ ಕೂಡ ಈಗ ಆಲ್ರೆಡಿ ತೀರ್ಪು ಬಂದಿರುವಂಥದ್ದು. ವಾಟ್ ನೆಕ್ಸ್ಟ್ ಅನ್ನುವಂಥದ್ರ ಬಗ್ಗೆ ದಾರಿಯನ್ನ ಹುಡುಕ್ತಾ ಹೋಗ್ತಾ ಇದ್ದಾರೆ. ಈ ಸಂದರ್ಭದಲ್ಲಿ ಅಕ್ವಿಟಲ್ ಕಮಿಟಿ ರಚನೆ ಆಗಬೇಕು ಅನ್ನುವಂಥದ್ದು ಒಂದು ಅಂದ್ರೆ ಅವರು ಆಗ್ರಹಿಸ್ತಾ ಇರುವಂಥದ್ದು. ಹೇಗೆ ನೋಡ್ಬೋದು ಸೌಜನ್ಯ ಪ್ರಕರಣ 13 ವರ್ಷ ಆದ್ಮೇಲೆ ಇನ್ನೂ ಕೂಡ ಜೀವಂತವಾಗಿರುವಂಥದ್ದು. ಈಗ 13 ವರ್ಷದ ಅತಿ ದೊಡ್ಡ ಪ್ರಶ್ನೆ ಮತ್ತು ರಹಸ್ಯ ಇನ್ನೂ ಕೂಡ ಹೀಗೆ ಇರುವಂಥದ್ದು. ಹೂ ಕಿಲ್ಡ್ ಸೌಜನ್ಯ ಅಂತ. ಮತ್ತೆ ಅಗೇನ್ ಉತ್ತರ ಹಾಗಿದ್ರೆ ಇದೆಲ್ಲ ಆಗ್ತಾ ಇರುವಂತಹ ಹೈಡ್ರಾಮಗಳು, ಅದಕ್ಕಿರುವಂತ ಎಲ್ಲ ಆಯಾಮಗಳು, ರಾಜಕೀಯ ಸಂಘರ್ಷಗಳು, ಧಾರ್ಮಿಕ ಸಂಘರ್ಷಗಳನ್ನು ಇದನ್ನೆಲ್ಲ ನೋಡಿದಂತ ಸಂದರ್ಭದಲ್ಲಿ ಆ ಹಿನ್ನೆಲೆಯಲ್ಲಿ ನೋ ಒನ್ ಕಿಲ್ಡ್ ಸೌಜನ್ಯ ಅನ್ನೋ ರೀತಿ ಕಾಣಿಸುತ್ತೆ. ಸೊ ಯಾರು ಕೊಂದ್ರು ಅಂತ ಬಂದ್ರೆ ಯಾರು ಕೊಂದೇ ಇಲ್ಲ ಅನ್ನೋ ರೀತಿ. ಈಗ ಸಂತೋಷ್ ರಾವ್ ಅವರ ಅಕ್ವಿಟಲ್ ಆಗುವಂತ ಸಂದರ್ಭದಲ್ಲಿ ಕೋರ್ಟ್ ಕೊಟ್ಟಂತ ಅಬ್ಸರ್ವೇಷನ್ಸ್ ಏನಿದೆ ಅದು ಇವತ್ತಿಗೂ ಕೂಡ ಎಂತ ಗ್ರೇವ್ ಮಿಸ್ಟೇಕ್ ಆಗಿದೆ, ಇಲ್ಲಿ ಯಾರು ಮಾಡಿದ್ದಾರೆ ಅನ್ನೋದು ಸೆಕೆಂಡ್ರಿ. ಗ್ರೇವ್ ಮಿಸ್ಟೇಕ್ ಏನಾಗಿದೆ ಅನ್ನುವಂಥದ್ದು ಸ್ಪಷ್ಟವಾಗಿ ಕಾಣಿಸ್ತಾ ಇದೆ. ಜಡ್ಜ್ಮೆಂಟ್ ಅಲ್ಲಿ ಕ್ಲಿಯರ್ ಆಗಿ ಮೆನ್ಷನ್ ಆಗಿದೆ, ಇಟ್ ಈಸ್ ಅ ಫಿಟ್ ಕೇಸ್ to be placed before ಅಕ್ವಿಟಲ್ ಕಮಿಟಿ ಅಂತ. ಯಾಕಂದ್ರೆ ಅಧಿಕಾರಿಗಳ ಕರ್ತವ್ಯ ಲೋಪ ಅತಿ ದೊಡ್ಡದಾಗಿ ಕಾಣಿಸ್ತಾ ಇದೆ. ಗೋಲ್ಡನ್ ಅವರ್ನಲ್ಲಿ ವಜೈನಲ್ ಏನು ಕಲೆಕ್ಟ್ ಮಾಡುವಂತ ಆ ಒಂದು ಸ್ವಾಪನ ಕಲೆಕ್ಟ್ ಮಾಡುವಂತ ಸಂದರ್ಭದಲ್ಲಿ ಎಷ್ಟು ಏನು ಕೆಟ್ಟದಾಗಿ ಅಲ್ಲಿನ ಏನು ವೈದ್ಯರೇ ಆ ಒಂದು ಎಂಟೈರ್ ಪ್ರಕ್ರಿಯೆಯನ್ನ ಹಾಳು ಮಾಡಿಬಿಟ್ಟಿದ್ದಾರೆ ಅಂತ ಹೇಳಿರುವಂತ ಸ್ಟ್ರಾಂಗ್ ಅಬ್ಸರ್ವೇಷನ್ ಏನಿದೆ, ಆ ಅಬ್ಸರ್ವೇಷನ್ ಮೇಲಿನ ಇವತ್ತಿಗೂ ಕೂಡ ಈ ಪ್ರಶ್ನೆ ಅತಿ ದೊಡ್ಡದಾಗಿ ಕಾಡ್ತಾ ಇರುವಂತದ್ದು. ಓಕೆ, ಸಂತೋಷ್ ರಾವೇ ಮಾಡ್ದ ಅಂತ ಯಾರು ಆರೋಪವನ್ನ ಮಾಡ್ತಾರಲ್ಲ ಕೆಲವರು ಈಗಲೂ ಅಕ್ವಿಟಲ್ ಆದ್ಮೇಲೆ, ಸಂತೋಷ್ ರಾವ್
ಮಾಡಿದ್ದಾಗಿದ್ರೆ ಆತ ಅಷ್ಟೊಂದು ಪ್ರಭಾವಿಯಾಗಿದ್ನ, ದಿಕ್ಕು ದೆಸೆ ಇಲ್ಲದೆ ಇರುವಂಥ ಒಬ್ಬ ವ್ಯಕ್ತಿ ಆ ರೀತಿ ಮಾಡೋದು ಹೌದಾದರೆ ಆತನ ಮೆಡಿಕಲ್ ಫಿಸಿಕಲ್ ಚಾಲೆಂಜಸ್ ಇದೆ, ಮೆಡಿಕಲಿ ಅದು ಪ್ರೂವನ್ನು ಬೇರೆ ಬೇರೆ ಆಯಾಮಗಳಲ್ಲಿ ಮಾತುಕತೆಗಳು ಬರ್ತವೆ. ಅದರ ಆಚೆಗೂ ಕೂಡ ಆತ ಅಷ್ಟು ಪ್ರಭಾವಿನ ಅಕಸ್ಮಾತು ಅಲ್ಲಿನ ವೈದ್ಯಾಧಿಕಾರಿಗಳನ್ನ ತನಿಖಾಧಿಕಾರಿಗಳನ್ನ ದಿಕ್ಕು ತಪ್ಪಿಸಿ ಅವರಿಂದ ಇಂಥದ್ದೆಲ್ಲ ಎಡವಟ್ಟುಗಳನ್ನ ಕರ್ತವ್ಯ ಲೋಪವನ್ನ ಮಾಡಿಸುವಷ್ಟು ಪ್ರಭಾವಶಾಲಿ ಆಗಿದ್ರೆ ಯಾಕೆ ಬಿಟ್ರು ಈ ಒಂದು ತನಿಖೆಯಲ್ಲಿ ಆತನೇ ಅಂತ ಅಷ್ಟು ಹ್ಯಾಂಡ್ ಪಿಕ್ ಮಾಡಿ ಬುಕ್ ಮಾಡಿದ್ಮೇಲೆ ಆತನನ್ನ ಪ್ರೂವ್ ಮಾಡೋದ್ರಲ್ಲಿ ಪ್ರಾಸಿಕ್ಯೂಷನ್ ಯಾಕೆ ಫೇಲ್ ಆಯ್ತು ಅನ್ನೋದು ಈಗಲೂ ಕೂಡ ಇರುವಂತ ಅತಿ ದೊಡ್ಡ ಪ್ರಶ್ನೆ. ಅದರಲ್ಲೇ ಅನುಮಾನಗಳು ದೊಡ್ಡದಾಗ್ತಾ ಹೋಗಿರುವಂಥದ್ದು 13 ವರ್ಷಗಳಿಂದ ಈಗ ಕೇಳ್ತಾ ಇರುವಂತ ಇದುವರೆಗೂ ಕೇಳಿಕೊಂಡು ಬಂದಿರುವಂತ ಅನುಮಾನಗಳು, ಆಗ್ರಹಗಳು, ಆಕ್ಷೇಪ ಅಪಸ್ವರಗಳೆಲ್ಲದಕ್ಕೂ ಕೂಡ ಮೂಲ ಇದೆ. ಇನ್ನು ಇದು ಕಾನೂನಿನ ಆಯಾಮ. ಅಕ್ವಿಟಲ್ ಕಮಿಟಿ ಆಗಬೇಕು ಅಂತ ಜಡ್ಜ್ಮೆಂಟಲ್ಲೇ ಇರೋದ್ರಿಂದ ಅಂಥದ್ದೊಂದು ಕೂಗು ಸಹಜವಾಗಿ ಸೌಜನ್ಯ ಪರ ಇರುವಂಥ ಹೋರಾಟಗಾರರು ಅವರ ಪೋಷಕರಲ್ಲಿ ಪದೇ ಪದೇ ಬರುತ್ತೆ. ಅದೇ ವಿಚಾರವನ್ನು ಈಗಲೂ ಕೂಡ ಪ್ರಸ್ತಾಪ ಮಾಡಿದ್ದಾರೆ. ಕರ್ತವ್ಯ ಲೋಪ ಎಲ್ಲಾಯಿತು, ಹೇಗಾಯಿತು, ಯಾರ ಪ್ರಭಾವ ಆಯಿತು, ಯಾರನ್ನ ದಿಕ್ಕು ತಪ್ಪಿಸಿದ್ರು, ಇವೆಲ್ಲವೂ ಕೂಡ ಗೊತ್ತಾಗಬೇಕು. ಯಾಕಂದ್ರೆ ಇದರಲ್ಲಿ ತುಂಬ ಲ್ಯಾಪ್ಸಸ್ ಇದೆ ಅನ್ನೋದು ಅಬ್ಸರ್ವೇಷನ್ ಆಗಿರೋದ್ರಿಂದ ಅದಕ್ಕೋಸ್ಕರ ಅಕ್ವಿಟಲ್ ಕಮಿಟಿ. ಆದರೆ ಆ ಅಕ್ವಿಟಲ್ ಕಮಿಟಿಯ ವಿಚಾರವನ್ನು ಪ್ರಸ್ತಾಪ ಮಾಡ್ತಲೇ ವಿಜಯೇಂದ್ರ ಅವರು ಎದ್ದು ಹೋದ್ರು. ಸಾಂತ್ವನಕ್ಕೆ ಬಂದಿದ್ದಂಥ ಬಿಜೆಪಿಯ ನಾಯಕರ ಏನೇನಿದ್ರು ಅಲ್ಲೆಲ್ಲ ಬಂದವರು ಎದ್ದು ಹೋದ್ರು ಅನ್ನುವಂಥ ಮಾತನ್ನು ಕೂಡ ನಿನ್ನೆ ನ್ಯೂಸ್ 18ಗೆ ಕುಸುಮಾವತಿ ಅವರು ಹೇಳಿದ್ದಾರೆ. ಸೊ ಹಾಗಿದ್ರೆ ಇಲ್ಲಿ ನಡೀತಾ ಇರುವಂತದ್ದೇನು? ರಾಜಕೀಯ ಕಣ್ಣೊರೆಸುವಂತಹ ತಂತ್ರನ. ನಿನ್ನೆ ಅತಿ ದೊಡ್ಡ ಸಮಾವೇಶ ಆಯಿತು. ಬಿಜೆಪಿಗೆ ಈಗ ಕ್ಷೇತ್ರದ ಪರ, ಧರ್ಮದ ಪರ, ಅದು ಅವರ ಒಂದು ತತ್ವ ಸಿದ್ಧಾಂತ ಸೈದ್ಧಾಂತಿಕ ಹಿನ್ನೆಲೆ ಎಲ್ಲ ಸರಿ, ಹಿಂದೂ ವೋಟ್ ಬ್ಯಾಂಕು, ಕಾಂಗ್ರೆಸ್ ವಿರುದ್ಧ ಮುಗಿ ಬೀಳಬೇಕು, ಅದರ ರಾಜಕೀಯ ತಂತ್ರಗಾರಿಕೆ ಅದೆಲ್ಲ ಒಂದು ಕಡೆ ನಿಲ್ತಾರೆ. ಆದರೆ ಈ ಒಂದು ಸೌಜನ್ಯ ಪ್ರಕರಣದಲ್ಲಿ, ಈಗ ಮುಸುಕುದಾರಿಯ ಪ್ರಕರಣ ಬೇರೆ, ಸೌಜನ್ಯ ಪ್ರಕರಣದಲ್ಲಿ ಎಷ್ಟು ಗೊಂದಲದಲ್ಲಿದೆ ಬಿಜೆಪಿ ಅಂದ್ರೆ ಇಟ್ಸ್ ಅ ಬಿಗ್ ಜೆಸ್ಚರ್. ಈ ಹಿಂದೆ ನಳಿನ್ ಕುಮಾರ್ ಕಟೀಲ್ ಕೂಡ ಹೋಗಿರಲಿಲ್ಲ. ಅತಿ ದೊಡ್ಡ ಜನಾಂದೋಲನ ಶುರುವಾದಂತಹ ಸಂದರ್ಭದಲ್ಲಿ ಸೌಜನ್ಯ ಪರವಾಗಿ ಬಿಜೆಪಿಯ ನಾಯಕರು ಕೂಡ ಅದ್ರ ಜೊತೆ ವೇದಿಕೆಯಲ್ಲಿ ಶೇರ್ ಮಾಡ್ಕೊಳ್ಳುವಂತ ಅಥವಾ ತಾವು ಕೂಡ ಆಂದೋಲನದ ಭಾಗವಾಗುವಂತ ಪ್ರಯತ್ನವನ್ನ ಕಳಿಸಲ ಮಾಡಿದ್ರು. ಆ ಕಾರಣಕ್ಕೆ ಸುನಿಲ್ ಕುಮಾರ್ ಮತ್ತೊಬ್ಬರಂತಹ ಹೇಳಿಕೆಗಳು ದೊಡ್ಡ ಮಟ್ಟದಲ್ಲಿ ಸದ್ದಾಗಿದ್ದು, ಅದನ್ನೇ ಇವತ್ತು ಕಾಂಗ್ರೆಸ್ ನಾಯಕರು ಹೇಳ್ತಾ ಇರುವಂತದ್ದು. ಬಿಜೆಪಿಯಲ್ಲೇ 2 ಬಣ ಇದೆ ಅಥವಾ ಒಂದು ಹಿಂದೂ ಧರ್ಮ ಸಂಘಟನೆಗಳಲ್ಲಿ 2 ಬಣ ಇದೆ, ಆ ಕಾರಣಕ್ಕೆ ಇದು ರಾಜಕೀಯ ಆಗ್ತಾ ಇದೆ ಅಂತ. ಹಾಗಿದ್ರೆ ಪುಷ್ ಮಾಡ್ತಾ ಇರೋರು ಯಾರು, ವಾಪಸ್ ತೆಗಿತಾ ಇರೋರು ಯಾರು ಅನ್ನುವಂಥದ್ದು ಈಗಲೂ ಇರುವಂತ ಯಕ್ಷ ಪ್ರಶ್ನೆ. ಅದು ಅಲ್ಲಿನ ಲೋಕಲ್ಸ್ಗೆ ಚೆನ್ನಾಗಿ ಗೊತ್ತಿರುತ್ತೆ, ಇಲ್ಲಿರೋರ್ಗಿಂತ ಹೆಚ್ಚಾಗಿ. ಆ ಕಾರಣಕ್ಕೆ ಅದು ಪದೇ ಪದೇ ಅಂತದೊಂದು ಅಭಿಪ್ರಾಯ ಬರ್ತಾ ಇದೆ. ಸೊ ನಿನ್ನೆ ಆದ ಸಮಾವೇಶದಲ್ಲೂ ಕೂಡ ಲೋಕಲ್ ಲೀಡರ್ಸ್ ಎಕ್ಸೆಪ್ಟ್ ನಾನು ಗಮನಿಸಿದಂಗೆ ಚೌಟ ಅವರನ್ನ ಬಿಟ್ಟು ಬೇರೆ ಯಾರು ಕೂಡ ಮಾತಾಡಿಲ್ಲ. ಸಮಯಾವಕಾಶ ಕಾರಣಕ್ಕೆ ಅವಕಾಶವನ್ನ ಕೊಡ್ಲಿಲ್ಲ ಅಂತೆಲ್ಲ ಬೇಸರ ಮಾಡ್ಕೊಂಡ್ರು ಅಂತ ಮೀಡಿಯಾಗಳಲ್ಲಿ ರಿಪೋರ್ಟ್ ಆಯ್ತು. ಆತ ರಿಪೋರ್ಟ್ ಆಗುವಂತ ಹಿನ್ನೆಲೆಯ ಒಂದಷ್ಟು ಇನ್ಪುಟ್ಸ್ ಗಳನ್ನ ಕೊಟ್ಟರು, ಅದು ಫ್ಲೋಟ್ ಆಯ್ತು. ಆದ್ರೆ ಅದರ ಆಚೆಗೆ ಯಾಕೆ ಮಾತಾಡಕ್ಕಾಗ್ಲಿಲ್ಲ? ಅಷ್ಟು ದೊಡ್ಡ ಸಮಾವೇಶ ಮಾಡಿ ಲೋಕಲ್ಸ್ ಯಾಕೆ ಮಾತಾಡ್ಲಿಲ್ಲ? ಅಥವಾ ಲೋಕಲ್ಸ್ ಫೀಲಿಂಗ್ಸ್ ಬೇರೆ ಇದೆಯಾ? ಧಾರ್ಮಿಕ ಸಂಘರ್ಷ ಇದನ್ನೆಲ್ಲ ಒಂದ್ ತಕ್ಕಡಿಯಲ್ಲಿಟ್ರೆ ಸೌಜನ್ಯ ಪ್ರಕರಣದ ಭಾವನಾತ್ಮಕ ಸಂಘರ್ಷವೇ ಬೇರೆ ರೀತಿ ಇದೆಯಾ? ಆ ಭಯ ಖಂಡಿತ ಬಿಜೆಪಿಯ ನಾಯಕರುಗಳಿಗೂ ಕೂಡ ಇದೆಯಾ ಅನ್ನುವಂಥ ಅನುಮಾನ ದಟ್ಟವಾಗಿ ಕಾಣುತ್ತೆ. ಅಲ್ಲಿರುವಂತ ಒಂದಷ್ಟು ಕಾರ್ಯಕರ್ತರುಗಳು ಯಾರೋ ಎದ್ದೋದ್ರಂತೆ ಅಂತೆಲ್ಲ ಸಮಾವೇಶದಲ್ಲಿ ಮಾತಾಡ್ತು. ಅಲ್ಲಿರುವಂತವರು ಕೂಡ ಬಿಜೆಪಿಯ ಕೆಲವು ಕಾರ್ಯಕರ್ತರ ಸೌಜನ್ಯ ಪರ ಹೋರಾಟ ಅಥವಾ ಹಿಂದೂ ಸಂಘಟನೆಗಳ ಮುಖಂಡರುಗಳು ಕಾರ್ಯಕರ್ತರುಗಳೇ ಓಡಾಡ್ತಾರೆ ಅಂತ ಏನು ಕಾಂಗ್ರೆಸ್ನವರು ಆರೋಪ ಮಾಡ್ತಾವ್ರಲ್ಲ, ಅದಕ್ಕೆ ಪೂರಕವಾಗಿ ನಿನ್ನೆ ಒಂದಷ್ಟು ಸೋಷಿಯಲ್ ಮೀಡಿಯಾದಲ್ಲಿ ಫ್ಲೋಟ್ ಆಯ್ತು ರಿಪೋರ್ಟ್ಸ್. ಇವ್ರು ಭಾಷಣ ಮಾಡ್ತಾ ಇದ್ರೆ ಅಶೋಕ್ಗೆ ಏನು ಇಟ್ ಮೇಕ್ಸ್ ನೋ ಡಿಫರೆನ್ಸ್. ಒಬ್ಬ ಪ್ರತಿಪಕ್ಷ ನಾಯಕರಾಗಿ ಪದ್ಮನಾಭನ ಕ್ಷೇತ್ರದಲ್ಲಿ ನಿಲ್ತಾರೆ, ವಿಜೇಂದ್ರ ಅವರು ಶಿಕಾರಿಪುರದಲ್ಲಿ ನಿಲ್ತಾರೆ. ಅವ್ರಿಗೇನು ಸೌಜನ್ಯ ಪ್ರಕರಣ ಒಂದು ಭಾಷಣಕ್ಕೆ ಸೀಮಿತ ಆಗಬಹುದು, ನ್ಯಾಯದ ಒಂದು ಏನು ಪ್ರಾಮಾಣಿಕ ಪ್ರಯತ್ನಗಳಿದ್ರೂ ಕೂಡ ಭಾಷಣಕ್ಕೆ ಸೀಮಿತ ಆಗಬಹುದು, ಅದರ ನೆಗೆಟಿವ್ ಇಂಪ್ಯಾಕ್ಟ್ ಆಗಲ್ಲ. ಬೇರೆ ಲೋಕಲ್ ಲೀಡರ್ಸ್ಗೆ ತುಂಬಾ ಪೊಲಿಟಿಕಲ್ ಇಂಪ್ಲಿಕೇಶನ್ಸ್ ಆಗುತ್ತೆ ಅನ್ನೋ ಕಾರಣಕ್ಕೆ ಮಾತಾಡಿಲ್ಲ. ಅವಕಾಶ ಸಿಕ್ಕಿಲ್ಲ ಅನ್ನೋ ಬೇಸರ ಅನ್ನೋದು ಒಂದು ಆಯಾಮ ಚರ್ಚೆ ಆದ್ರೂ ಕೂಡ ಮಾತಾಡಿಲ್ವೇನೋ ಅನ್ನೋ ರೀತಿ ಕೂಡ ಒಂದಷ್ಟು ಅಭಿಪ್ರಾಯಗಳು ಕೂಡ ಪೂರಕವಾಗಿ ಬರ್ತಾ ಇದೆ. ಈ ಹಿಂದೆ ಆದಂತ ನಡೆಗಳನ್ನ ನುಡಿಗಳನ್ನ ಗಮನಿಸಿದಂತ ಸಂದರ್ಭದಲ್ಲಿ ಇದೇ ಸುನಿಲ್ ಕುಮಾರ್ ಅವರು ಸದನದಲ್ಲಿ ನಿಂತ್ಕೊಂಡು ಸೌಜನ್ಯ ಪ್ರಕರಣಕ್ಕೆ ನ್ಯಾಯ ಸಿಗಬೇಕು ಅಂತಾರೆ, ಧರ್ಮಕ್ಕೆ ಅಪಚ್ಯುತಿ ಆಗುವಂತ ನಡೆಗಳನ್ನ ಸರ್ಕಾರ ಮಾಡಬಾರ್ದು ಅಂತಾರೆ. ಒಂದಕ್ಕೊಂದಷ್ಟು ಕಲಸು ಮೇಲೋಗರ ಆಗಿದೆ ಇಡೀ ಪ್ರಕರಣ. ಮತ್ತು ಸೌಜನ್ಯ ಪ್ರಕರಣದಲ್ಲಿ ದಿನೇ ದಿನೇ ಅನುಮಾನಗಳು ಜಾಸ್ತಿ ಆಗಲಿಕ್ಕೆ ಈ ಎಲ್ಲಾ ಬೆಳವಣಿಗೆಗಳು ಕೂಡ, ಈ ಬೆಳವಣಿಗೆ ಹಿನ್ನೆಲೆಯಲ್ಲಿ ನಡೀತಾ ಇರುವಂತ ರಾಜಕೀಯ ದೊಂಬರಾಟ, ಅಭಿಪ್ರಾಯ ಭೇದಗಳು ಮತ್ತು ಗುಂಪು ಘರ್ಷಣೆಗಳು, ರಾಜಕೀಯ ಗುಂಪು ಘರ್ಷಣೆಗಳು ಸೈದ್ಧಾಂತಿಕವಾಗಿ ಮತ್ತು ಹಿತಾಸಕ್ತಿಗಳಿಗೆ ಅನುಗುಣವಾಗಿ ನಡೀತಾ ಇರುವಂತಹ ಗುಂಪು ಘರ್ಷಣೆಗಳೇನಿದೆ ಅದೆಲ್ಲವೂ ಕೂಡ ಈ ಸೌಜನ್ಯ ಪ್ರಕರಣವನ್ನ ದಿನೇ ದಿನೇ ಬಿಗಡಾಯಿಸ್ತಾ ಇದೆ, ಇನ್ನಷ್ಟು ಬಿಕ್ಕಟ್ಟನ್ನಾಗಿ ಮಾಡಿಸ್ತಾ ಇದೆ, ಗೊಂದಲದ ಗೂಡನ್ನಾಗಿ ಮಾಡಿಸ್ತಾ ಇದೆ. ಫೈನಲಿ ನೋ ಒನ್ ಕಿಲ್ಡ್ ಸೌಜನ್ಯ ಅನ್ನುವಂತ ಒಂದು ಹಂತಕ್ಕೆ ತಂದು ನಿಲ್ಲಿಸ್ತಾ ಇದೆ ಪೃಥ್ವಿ. ಓಕೆ, ಇಲ್ಲಿ ಪಟೇಲ್ರೆ ಮದುವೆ ಹೇಳಿದಂತೆ ಆಮೇಲೆ CBI ಸ್ಪೆಷಲ್ ಕೋರ್ಟ್ನಲ್ಲೂ ಕೂಡ ತೀರ್ಪು ಬಂದಿರುವ ರೀತಿಯಲ್ಲಿ ಸಾಕಷ್ಟು ಅಬ್ಸರ್ವೇಷನ್ಸ್ಗಳಿರುವಂಥದ್ದು. ಈ ಸಂದರ್ಭದಲ್ಲಿ ಅಕ್ವಿಟಲ್ ಕಮಿಟಿ ಏನು ಮಾಡುತ್ತೆ ಅಂದರೆ ಆ ಅಬ್ಸರ್ವೇಷನ್ಗಳನ್ನು ಕೂಡ ರೆಕ್ಟಿಫೈ ಮಾಡಿದಂಥ ಸಂದರ್ಭದಲ್ಲೇ ಗೊತ್ತಾಗುತ್ತೆ ಯಾರ್ದು ಏನು ತಪ್ಪಿದೆ ಅಂತ. ಬಿಕಾಸ್ ಅವರು ಕ್ಲಿಯರ್ ಆಗಿ ಮೆನ್ಷನ್ ಮಾಡಿದ್ದಾರೆ ಏನೇನು ತಪ್ಪುಗಳಾಗಿದೆ ಅಂತ.
ಅದ್ರ ಬಗ್ಗೆ ತನಿಖೆ ಆಗಬೇಕಾಗಿದೆ. ಯಾರ ತನಿಖಾಧಿಕಾರಿಗಳು ತಪ್ಪು ಮಾಡಿದ್ದಾರೆ ಅವ್ರಿಗೂ ಕೂಡ ಸರಿಯಾದಂಥ ಶಿಕ್ಷೆ ಆಗಬೇಕಾಗಿದೆ. ಅದ್ರ ಜೊತೆಗೆ ಒಂದಿಬ್ರು ಈಗ ನಿನ್ನೆ ನ್ಯೂಸ್ 18ನಲ್ಲೂ ಕೂಡ ಎಕ್ಸ್ಕ್ಲೂಸಿವ್ ಆಗಿ ಮಾತನಾಡಿಸಿದ್ವಿ. ಮಂಡ್ಯದಲ್ಲಿ ಒಬ್ಬರು ಮಹಿಳೆ ಹೇಳ್ತಾ ಇದ್ದಾರೆ, ನಾನು ಪ್ರತ್ಯಕ್ಷವಾಗಿ ನೋಡಿದ್ದೀನಿ, ಅದೆಲ್ಲದ್ರ ಬಗ್ಗೆನೂ ಕೂಡ ನನಗೆ ಗೊತ್ತು, ಬೇಕಿದ್ರೆ ನನ್ನನ್ನು ಯಾವ ನಾರ್ಕೋಟಿಕ್ ಟೆಸ್ಟಿಂಗ್ ಒಳಪಡಿಸಿ ಅಂತ ಹೇಳ್ತಾರೆ. ಮತ್ತೆ ಈ ಬುರ್ಡೆ ಮ್ಯಾನ್ ಅಂದ್ರೆ ಚಿನ್ನಯ್ಯ ಕೂಡ ಹೇಳ್ತಾ ಇರುವಂಥದ್ದು, ನಾನು ನೋಡಿದ್ದೆ, ನನಗೆ ಆ ಸಾಕ್ಷಿ ಗೊತ್ತು, ಈ ಸಾಕ್ಷಿ ಗೊತ್ತು, ರವಿ ಪೂಜಾರಿ ಹೇಳಿದ್ದಾನೆ ಅಂತೆಲ್ಲ ಹೇಳ್ತಾ ಇದ್ದಾರೆ. ಇದು ಮರು ತನಿಖೆಗೆ ಒಂದು ಸರಿಯಾದಂತಹ ಒಂದು ಸಾಕ್ಷ್ಯಗಳು ಸಿಗ್ತಾ ಇರುವಂತಹ ಹಿನ್ನೆಲೆಯಲ್ಲಿ ಸರ್ಕಾರ ಯಾಕೆ ಮುಂದಾಗಬಾರ್ದು ಅನ್ನುವಂಥ ಸೋಷಿಯಲ್ ಮೀಡಿಯಾದಲ್ಲೂ ಕೂಡ ಎದ್ದಿರುವಂಥ ಪ್ರಶ್ನೆಗಳು. ಭಾರತೀಯ ಜನತಾ ಪಕ್ಷ ಮತ್ತು ಕಾಂಗ್ರೆಸ್ನ ಮೊಸಳೆ ಕಣ್ಣೀರು, ನೀವು ಹತ್ತಂಗೆ ಮಾಡಿ ನಾನು ಸತ್ತಂಗೆ ಮಾಡ್ತೀನಿ ಅಂತ ಇರ್ತಕ್ಕಂಥದ್ದು. ಸೌಜನ್ಯ ಪ್ರಕರಣದಲ್ಲಿ ಎರಡೂ ರಾಜಕೀಯ ಪಕ್ಷಗಳ ಮೊಸಳೆ ಕಣ್ಣು ಮತ್ತು ರಾಜಕೀಯವನ್ನು ಯಾವ ರೀತಿ ಮಾಡ್ತಿರೋದಕ್ಕೆ ನಾಡಿನ ಜನರ ಮುಂದೆ, ನಿಮ್ಮ ಮುಂದೆ ಪ್ರಮುಖ ದಾಖಲೆಗಳನ್ನು ನಾನೀಗ ಪ್ರದರ್ಶನವನ್ನು ಮಾಡ್ತಾ ಇದ್ದೀನಿ. ನಿಮಗೆ ಗೊತ್ತಿಲ್ಲ, 2022ರಲ್ಲಿ CBI ಕೋರ್ಟ್ ಹೇಳುತ್ತೆ ಅಕ್ಯೂಟಲ್ ಕಮಿಟಿ ಮಾಡಿ ಅಂತೇಳಿ. ಈ ಅಕ್ಯೂಟಲ್ ಕಮಿಟಿ ವಿಶೇಷ ಪ್ರಕರಣದಲ್ಲಿ ಮಾತ್ರ ಇದನ್ನು ರಚನೆ ಮಾಡಲಿಕ್ಕೆ ಇರ್ತಕ್ಕಂಥದ್ದು. ಹಾಗಾಗಿ CBI ಕೋರ್ಟು 100 ಅಪರಾಧಿಗಳು ತಪ್ಪಿಸ್ಕೊಳ್ಬೋದು ಕಾನೂನಿನ ಇಕ್ಕಳದಿಂದ, ಬೇರೆ ಬೇರೆ ಸಾಕ್ಷಿಗಳದಿಂದ, ಆದರೆ ಒಬ್ಬ ನಿರಪರಾಧಿಗೆ ಶಿಕ್ಷೆ ಆಗಬಾರ್ದು ಅನ್ನೋದು ಈ ದೇಶದ ಕಾನೂನಲ್ಲಿ ಇರ್ತಕ್ಕಂಥದ್ದು. ಹಾಗಾಗಿ ಸಂತೋಷ್ ರಾವ್ ಶಿಕ್ಷೆ ಆದಂಥ ಪ್ರಕರಣದಲ್ಲಿ ಸಂತೋಷ್ ರಾವ್ ಆತ ಅಪರಾಧಿ ಅಲ್ಲ ಅಂತೇಳಿ ಆತನ ಜೈಲಿನ ಬಿಡುಗಡೆ ಆದ ಸಂದರ್ಭದಲ್ಲೂ ಕೂಡ ಅನೇಕ ಪ್ರಕರಣಗಳು ಹೊರಹೊಮ್ಮಿತು. ನಿಮಗೆ ಗೊತ್ತಿರಲಿ, ಇದು CBIನ ವಿಶೇಷ ನ್ಯಾಯಾಲಯದ ಸೂಚನೆ. ಇಲ್ಲಿ ಗೋಲ್ಡನ್ ಅವರ್ಸ್ನಲ್ಲಿ ಅಧಿಕಾರಿಗಳು ತಪ್ಪೆಸಗಿದ್ದಾರೆ, ತನಿಖಾಧಿಕಾರಿಗಳು ತಪ್ಪೆಸಗಿದ್ದಾರೆ. ಯಾರೆಲ್ಲ ತನಿಖಾಧಿಕಾರಿಗಳು ತಪ್ಪೆಸಗಿದ್ದಾರೆ ಅವರ ಮೇಲೆ ನೀವು ಅಕ್ಯೂಟಲ್ ಕಮಿಟಿ ಮಾಡಿ ಅವ್ರ ಮೇಲೆ ಕ್ರಮ ಕೈಗೊಳ್ಳಿ ಅಂತೇಳಿ ರಾಜ್ಯ ಸರ್ಕಾರಕ್ಕೆ ಸೂಚನೆಯನ್ನು ಕೊಡುತ್ತೆ. ಎಸ್, ಅಫ್ಕೋರ್ಸ್, ಈಗಷ್ಟೇ ಒಂದು ದಾಖಲಾತಿ ಬಂತು, ಅಕ್ಯೂಟಲ್ ಕಮಿಟಿ ರಚನೆಯಾಗಿದೆ. ರಾಜ್ಯ ಸರ್ಕಾರದ ಅಕ್ಯೂಟಲ್ ಕಮಿಟಿ ರಚನೆ ಆಗಿದೆ. ಡಿಸೆಂಬರ್ 30, 2024ರಲ್ಲಿ ರಚನೆ ಆಗುತ್ತೆ. ಅದರ ಅಕ್ಯೂಟಲ್ ಕಮಿಟಿಯ ದಾಖಲಾತಿ ನನ್ನ ಹತ್ರ ಇದೀಗ ನಮ್ಮ ಗೊತ್ತಿದ್ದಂಥವ್ರು ಕಳಿಸ್ಕೊಟ್ರು. ಈ ಒಂದು ಅಕ್ಯೂಟಲ್ ಕಮಿಟಿ ರಚನೆ ಆಗುತ್ತೆ, ರಾಜ್ಯ ಸರ್ಕಾರ ಮಾಡುತ್ತೆ. ಇದರ ಚೇರ್ಮನ್ ಅಂದರೆ ಮುಖ್ಯಸ್ಥರಾಗಿ ಅವತ್ತಿನ IPS ಅಧಿಕಾರಿ ಆಗಿರ್ತಕ್ಕಂಥ P. ಹರಿಶೇಖರ್ ರವರು, ಅಡಿಷನಲ್ ಡೈರೆಕ್ಟರ್ ಜನರಲ್ ಆಫ್ ಪೊಲೀಸ್ ಕ್ರೈಮ್ ಆ್ಯಂಡ್ ಟೆಕ್ನಿಕಲ್ ಸರ್ವಿಸ್, ಇವರು ಇದರ ಚೇರ್ಮನ್ ಆಗಿರ್ತಾರೆ. ಮತ್ತು BN ಜಗದೀಶ್, ಅಡಿಷನಲ್ ಸ್ಟೇಟ್ ಪಬ್ಲಿಕ್ ಪ್ರಾಸಿಕ್ಯೂಟರ್, ಹೈಕೋರ್ಟ್ ಆಫ್ ಕರ್ನಾಟಕ ಬೆಂಗಳೂರು, ಇವರು ಮೆಂಬರ್ ಆಗಿರ್ತಾರೆ. ಜೊತೆಗೆ T. ಕುಮಾರ್ ಅಂತೇಳಿ DYSP, ಅಸಿಸ್ಟೆಂಟ್ ಡೈರೆಕ್ಟರ್ H&S KPA ಮೈಸೂರು, ಇವರು ಕೂಡ ಇದರ ಸದಸ್ಯರಾಗ್ತಾರೆ. ಶ್ರೀಮತಿ ಅಂಜಲಿ ದೇವಿ ಅಂತೇಳಿ ಡೈರೆಕ್ಟರ್ ಆಫ್ ಪ್ರಾಸಿಕ್ಯೂಷನ್ ಆ್ಯಂಡ್ ಗವರ್ಮೆಂಟ್ ಲಿಟಿಗೇಷನ್ಸ್ ಬೆಂಗಳೂರು, ಇವರು ಈ 3 ಜನರು ನೇತೃತ್ವದಲ್ಲಿ ಅಕ್ಯೂಟಲ್ ಕಮಿಟಿ ರಚನೆ ಆಗುತ್ತೆ. ಈ ಒಂದು ಅಕ್ಯೂಟಲ್ ಕಮಿಟಿ 30ನೇ ತಾರೀಕು ಡಿಸೆಂಬರ್ 2024ರಂದು ರಚನೆ ಆಗುತ್ತೆ. ಅದಾದ ನಂತರ ಜನವರಿ 2ನೇ ತಾರೀಕು, ಸಾಮಾನ್ಯ ಅಕ್ಯೂಟಲ್ ಕಮಿಟಿ ಅಂತ ಹೇಳಿದ್ರೆ ನೋಡಿ, ಈ ರಚನೆ ಆಗಿರ್ತಕ್ಕಂಥದ್ದು ನಮ್ಮ ಬಳಿ ದಾಖಲಾತಿ ಇರ್ತಕ್ಕಂಥದ್ದು. ಅಂದರೆ ರಾಜ್ಯ ಸರ್ಕಾರವೇ ಅಕ್ಯೂಟಲ್ ಕಮಿಟಿಯನ್ನು ರಚನೆ ಮಾಡಿರ್ತಕ್ಕಂಥದ್ದು. IPS ಅಧಿಕಾರಿ ಹರಿಶೇಖರ್ ಅವರ ನೇತೃತ್ವದಲ್ಲಿ ಅಕ್ಯೂಟಲ್ ಕಮಿಟಿಯನ್ನು ರಚನೆ ಮಾಡಿರ್ತಕ್ಕಂಥದ್ದು. ಅಕ್ಯೂಟಲ್ ಕಮಿಟಿ ರಚನೆ ಆದ ಕೂಡಲೇ ಏನಾಗಬೇಕು ಹೇಳಿ, ನೀವು ಯಾರೆಲ್ಲ ತಪ್ಪೆಸಗಿದ್ರು ಅಂತೇಳಿ CBI ಕೋರ್ಟು ವಿಶೇಷವಾಗಿ ಸೂಚಿಸುತ್ತೆ. ಅಕ್ಯೂಟಲ್ ಕಮಿಟಿ ರಚನೆ ಮಾಡಿದೆ, ಯಾರೆಲ್ಲ ತಪ್ಪೆಸಗಿದ್ದಾರೆ ಆ ತನಿಖಾಧಿಕಾರಿಗಳಿಗೆ ನೋಟಿಸನ್ನು ಕೊಡಬೇಕು, ನೋಟಿಸನ್ನು ಕೊಟ್ಟು ಅವ್ರನ್ನ ವಿಚಾರಣೆ ಕರೆಯಬೇಕು. ಆದರೆ ಅಕ್ಯೂಟಲ್ ಕಮಿಟಿ ಕೇವಲ ಒಂದೇ ದಿನದಲ್ಲಿ ಸಭೆಯನ್ನು ನಡೆಸುತ್ತೆ. ಜನವರಿ 2ಕ್ಕೆ ಒಂದು ಶರವನ್ನು ಬರುತ್ತೆ. ಈ ಪ್ರಕರಣವನ್ನು ಇಲ್ಲಿ ಕಂಪ್ಲೀಟ್ ಇಲ್ಲಿ ಇರ್ತಕ್ಕಂಥದ್ದು IPS ಅಧಿಕಾರಿ ಅಕ್ಯೂಟಲ್ ಸಮಿತಿ ಸಭೆಯನ್ನು ಸೇರಿರ್ತಕ್ಕಂಥದ್ದು. CBI ವಿಶೇಷ ಕೋರ್ಟ್ ಈಗಾಗಲೇ ಸೂಚನೆ ಕೊಟ್ಟಿದೆ ಅಕ್ಯೂಟಲ್ ಕಮಿಟಿ ಮಾಡಿ ಅಂತ. ನಾವು ಅಕ್ಯೂಟಲ್ ಕಮಿಟಿ ಮಾಡಿ ಈಗಾಗಲೇ ಇದರ ಬಗ್ಗೆ ನಾವು ಕೂಲಂಕುಷವಾಗಿ ಚರ್ಚೆ ನಡೆಸಿದ್ದೇವೆ ಅಂತ ಹೇಳ್ತಾರೆ. ಆದರೆ ಯಾವುದೇ ಒಬ್ಬ ಆವತ್ತಿನ ಸೌಜನ್ಯ ಪ್ರಕರಣದಲ್ಲಿ ಲೋಪಾಯಿಸಿದಂತೆ ಯಾವುದೇ ಒಬ್ಬ ತನಿಖಾಧಿಕಾರಿಗಳು ಕೂಡ ನೋಟಿಸನ್ನು ಕೊಡಲ್ಲ. ನೋಟಿಸನ್ನು ಕೊಡದೆ ವಿಚಾರಣೆ ಕರೆಯದಲ್ಲೇ ಈ ಅಕ್ಯೂಟಲ್ ಕಮಿಟಿ ಏನು ಮಾಡ್ತದೆ, ಜನವರಿ 2ನೇ ತಾರೀಕು ಆಲ್ರೆಡಿ ರಚನೆ ಆಗೋಗಿದೆ. ಎಸ್, ರಚನೆ ಆಗಿದೆ, ನಾನು ಹೇಳ್ತೀನಿ. ಆದರೆ ಅಲ್ಲೂ ಒಂದು ಬುದ್ಧಿವಂತಿಕೆಯನ್ನು ಮಾಡ್ತಾರೆ. ಏನು ಹೇಳ್ತಾರೆ ಅಂತ ಹೇಳಿದ್ರೆ, ಒಂದು ಕೋರ್ಟು CBIಗಿಂತಲೂ ಕೋರ್ಟ್ ದೊಡ್ಡದಲ್ವಾ? ಈ ದೇಶದ ಕಾನೂನನ್ನು ರೂಪಿಸುವಂಥದ್ದು, ಕಾನೂನನ್ನು ಹೇಳುವಂಥದ್ದು, ಆದೇಶ ಮಾಡುವಂಥ CBI ವಿಶೇಷ ನ್ಯಾಯಾಲಯ ಅಕ್ಯೂಟಲ್ ಕಮಿಟಿ ರಚನೆ ಮಾಡಿ ನೀವು ಕ್ರಮ ಕೈಗೊಳ್ಳಿ ಅಂತ ರಾಜ್ಯ ಸರ್ಕಾರಕ್ಕೆ ಸೂಚನೆಯನ್ನು ಕೊಟ್ಟರೆ, ರಾಜ್ಯ ಗೃಹ ಇಲಾಖೆ ಅಕ್ಯೂಟಲ್ ಕಮಿಟಿ ರಚನೆ ಮಾಡಿದ ತಕ್ಷಣ ಇದೇ ಸನ್ಮಾನ್ಯ IPS ಹರಿಶೇಖರ್ ಅವರು ಅಕ್ಯೂಟಲ್ ಕಮಿಟಿಯಲ್ಲಿ ಏನು ಹೇಳ್ತಾರೆ ಗೊತ್ತಾ, ಕೊನೆಗೆ ಇದು ಕೋರ್ಟ್ ಸೂಚನೆ ಕೊಟ್ಟಿದೆ, ಆದರೆ ನಮಗೆ ತಪ್ಪಿತಸ್ಥರ ಮೇಲೆ ಕ್ರಮ ಕೈಗೊಳ್ಳಲು ಮಾನ್ಯ CBI ಸೆಂಟ್ರಲ್ ಬ್ಯೂರೋ ಆಫ್ ಇನ್ವೆಸ್ಟಿಗೇಷನ್ ಸೂಚನೆಯನ್ನು ಕೊಡಬೇಕು ಅಂತ ಹೇಳ್ತಾರೆ. ಆ ಸೂಚನೆ ಕೊಟ್ಟರೆ ಮಾತ್ರ ನಾವು ತನಿಖಾಧಿಕಾರಿಗಳನ್ನ ಸಂಬಂಧಪಟ್ಟ ಕರೆಸಿ ನಾವು ಕ್ರಮ ಕೈಗೊಳ್ತೀವಿ ಅಂತ ಹೇಳಿದರೆ, ಆದರೆ ಆ ಕ್ರಮ ಕೈಗೊಳ್ಳು ಕೂಡ ರಾಜ್ಯ ಸರ್ಕಾರ ಆಗಲಿ ಅವತ್ತಿನ ಅಕ್ಯೂಟಲ್ ಕಮಿಟಿ CBIಗೆ ಈ ಥರ ಇದಿದೆ, ಕೋರ್ಟ್ ಸೂಚನೆ ಮಾಡಿದೆ, ನೀವೇನು ಮಾಡ್ತೀರ ಅನ್ನೋದು ಪತ್ರವನ್ನು ಬರೆಯಲ್ಲ. ಅಲ್ಲಿ ಆ ಮುಖಾಂತರ ಅಕ್ಯೂಟಲ್ ಕಮಿಟಿ ಅವತ್ತೇ ಮುಚ್ಚಿ ಹೋಗುತ್ತೆ. ಅಲ್ಲಿಗೆ 2 ದಿವಸದಲ್ಲಿ ಶರವನ್ನು ಬರೀತಾರೆ. ಅಕ್ಯೂಟಲ್ ಕಮಿಟಿ ರಚನೆ ಆಗುತ್ತೆ. ಸೌಜನ್ಯ ಪ್ರಕರಣವನ್ನು ಮತ್ತೆ ಅವರು CBI ಕೋರ್ಟ್ ನಿರ್ದೇಶನವನ್ನು ಮಾಡಿದ್ರು ಕೂಡ CBIನವರೇ ನಮಗೆ ನಿರ್ದೇಶನ ಕೊಟ್ಟರು ಮಾತ್ರ ನಾವು ತನಿಖಾಧಿಕಾರಿಗಳು ಕರೆಸಿ ಅವ್ರ ಮೇಲೆ ಕ್ರಮ ಕೈಗೊಳ್ಳುವ ಅಂತ ಹೇಳ್ತಾರೆ. ಆ ಮುಖಾಂತರ ಇಲ್ಲಿ ಅರ್ಥ ಆಗ್ತಿದೆ ಯಾರು ಇಲ್ಲಿ ಮೊಸಳೆ ಕಣ್ಣೀರನ್ನು ಮಾಡ್ತಿರ್ತಕ್ಕಂಥದ್ದು. ಸೌಜನ್ಯ ವಿಚಾರದಲ್ಲಿ ರಾಜ್ಯ ಸರ್ಕಾರ ನಡೆದುಕೊಂಡ ರೀತಿ, ಅಕ್ಯೂಟಲ್ ಕಮಿಟಿಯಲ್ಲಿ ಒಬ್ಬ ಜವಾಬ್ದಾರಿಯಾದಂಥ IPS ಅಧಿಕಾರಿ ಹರಿಶೇಖರ್ ಅವರು ಕಮಿಟಿಯನ್ನು ರಚನೆ ಮಾಡಿ ಒಂದೇ ದಿವಸಕ್ಕೆ ತಪ್ಪಿತಸ್ಥರ ಎಸಗಿದರ ಮೇಲೆ ಅವ್ರನ್ನ ನೋಟಿಸ್ ಕೊಟ್ಟು ಕರೆಸಿ ವಿಚಾರಣೆ ಮಾಡಿ ಕ್ರಮ ಕೈಗೊಳ್ಳುವ ಬದಲು CBI ನಮಗೆ ಹೇಳಿ ಅಂತ ಹೇಳ್ತಾರೆ. ಅಂದರೆ ಕೋರ್ಟ್ ಹೇಳಿದಕ್ಕಿಂತಲೂ CBI
CBI ದೊಡ್ಡದಾರದ್ದು ಇಲ್ಲಿ ಪ್ರಶ್ನೆ ಆಗಿರ್ತಕ್ಕಂಥ ಈ ಇಡೀ ಪ್ರಕರಣ ನೋಡಿದ್ರೆ ಈ ಸೌಜನ್ಯ ಪ್ರಕರಣದಲ್ಲಿ ಯಾರನ್ನೋ ರಕ್ಷಣೆ ಮಾಡೋಕ್ಕೆ, ಯಾರನ್ನೋ ಓಲೈಕೆ ಮಾಡೋಕ್ಕೂ, ಮತ ಬ್ಯಾಂಕ್ ಕಾರಣಕ್ಕಾಗಿ ಇನ್ಯಾರಿಂದಲೋ ಏನೋ ಲಾಭದಾಯಕ ದೃಷ್ಟಿಯಿಂದ ಭಾರತೀಯ ಜನತಾ ಪಕ್ಷ ಮತ್ತು ಕಾಂಗ್ರೆಸ್ ಮೊಸಳೆ ಕಣ್ಣೀರನ್ನು ಸುರಿಸುವ ಮುಖಾಂತರ ಸೌಜನ್ಯ ಎಂಬ ಹೆಣ್ಣು ಮಗಳು ಅತ್ಯಾಚಾರ ಆಗಿ ಕೊಲೆ ಆಗಿದೆ ಅಂತ ಹೇಳಿ CBI ಕೋರ್ಟ್ ಹೇಳುತ್ತೆ. ಗೋಲ್ಡನ್ ಅವರ್ಸ್ ಅಲ್ಲಿ ಸಾಕ್ಷ್ಯಗಳ ನಾಶಗಳಾಗಿದ್ದಾವೆ, ಅದು ತನಿಖಾಧಿಕಾರಿಗಳು ಮತ್ತು ಲೋಪ ಅಂತ CBI ಹೇಳುತ್ತೆ. ಹಾಗೆ ಆದರೂ ಕೂಡ ರಾಜ್ಯ ಸರ್ಕಾರ ಮತ್ತು ಬಿಜೆಪಿ ಮತ್ತು ಕಾಂಗ್ರೆಸ್ನ ಮೊಸಳೆ ಕಣ್ಣಿನಿಂದ ಸೌಜನ್ಯ ಅಂತ ಹೆಣ್ಣು ಮಗಳಿಗೆ ಇವತ್ತಿನವರೆಗೆ ನ್ಯಾಯ ಸಿಕ್ಕಿಲ್ಲ. ಅವರ ಅಪ್ಪ ಅಮ್ಮ ಈಗ ಅಥವಾ ಅವ್ರ ಅಮ್ಮ ಈಗ ನಮಗೆ ದುಡ್ಡಿಲ್ಲ, ದುಡ್ಡು ಕೊಡಿ ಅಂತ ಭಿಕ್ಷೆ ಕೇಳ್ತಾ ಇದ್ದಾರೆ ಅವ್ರ ರಾಜಕೀಯ ನಾಯಕರನ್ನ. ಸುಪ್ರೀಂ ಕೋರ್ಟ್ ಹೋಗಿ ನೀವು ಕಾನೂನು ಸಮರಕ್ಕೆಲ್ಲ ನಾವು ಅಗತ್ಯ ಖರ್ಚನ್ನ ಕೊಡ್ತೀವಿ ಅಂತ ಇವ್ರು ಕೇಳಿದಾರೆ. ಕೊಡಬೇಕಾಗಿರೋ ಕಾನೂನಿನ ಸಾಥನ್ನ ಕೊಡ್ಲಿ ಸರ್ಕಾರ, ವಿಪಕ್ಷ ಇಬ್ರು ಕೂಡ. ನಿಜವಾಗ್ಲೂ ಕೂಡ ಅವರಿಗೆ ಜವಾಬ್ದಾರಿ ಇದ್ರೆ ಅಥವಾ ಕನಿಕರ ಇದ್ರೆ ಸೌಜನ್ಯ ಪ್ರಕರಣದ ವಿಚಾರದಲ್ಲಿ, ಕನಿಷ್ಠ ಕನಿಕರ, ಬೇಸರ ಸಿಟ್ಟಲ್ಲ, ಕನಿಕರನಾದ್ರೂ ಇದ್ರೆ ಸೌಜನ್ಯ ಪ್ರಕರಣದಲ್ಲಿ ಕಾನೂನಿನ ನೆರವನ್ನ ಕರೆಕ್ಟ್ ವಿರೋಧ ಪಕ್ಷದಲ್ಲಿ ಇದ್ದಾಗ ಈಸಿ ಹೋಗ್ಬಿಟ್ಟು ಕಮಿಟಿ ರಚನೆ ಮಾಡಿದ್ದಾರೆ, ಸರ್ಕಾರ ರಚನೆ ಮಾಡಿದೆ. ಆದ್ರೆ ಅದನ್ನ ಪ್ರಾಪರ್ ಆಗಿ ಆಗಿಲ್ವಲ್ಲ, ಅದ್ರ ಬಗ್ಗೆ ಧ್ವನಿ ಎತ್ತಲಿ. ಆ ಧ್ವನಿ ಎತ್ತಿ ಆಗಿರುವಂತ ಲ್ಯಾಪ್ಸ್ ಅನ್ನ ಈಗ ಸರಿ ಮಾಡುವಂತ ಪ್ರಯತ್ನಗಳನ್ನ ಮಾಡಿ, ಅದನ್ನ ಬಿಟ್ಟು ದುಡ್ಡು ಕೊಡ್ತೀವಿ ನೀವು ಸುಪ್ರೀಂ ಕೋರ್ಟ್ ಹೋಗಿ ಅಂತಂದ್ರೆ ಈಗ ಯಾರಾದ್ರೂ ಬಿಜೆಪಿ ಕೇಂದ್ರ ಸರ್ಕಾರದ ಅಧೀನದಲ್ಲಿರ್ತಕ್ಕಂಥ CBI, ಈ ಬಿಜೆಪಿ ಹೇಳಿ CBI ಅವರು ಅಕ್ಯೂಟಲ್ ಕಮಿಟಿ ಹೇಳಿದೆ CBI ನಮಗೊಂದು ಇನ್ನೊಂದು ಡೈರೆಕ್ಷನ್ ಕೊಡ್ಬೇಕಂತ ಇವರು ಕೇಂದ್ರ ಸರ್ಕಾರಕ್ಕೆ ಮನವಿ ಮಾಡಿ CBI ಇಂದ ಡೈರೆಕ್ಷನ್ ಕೊಡಿಸ್ಲಿ, ರಾಜ್ಯ ಸರ್ಕಾರ CBI ಗೆ ಪತ್ರ ಬರೀಲಿ. ಆದ್ರೆ ಯಾರು ಪತ್ರ ಬರೀತಿಲ್ಲ. ಕೇವಲ ಸೌಜನ್ಯ ಎಂಬ ಹೆಣ್ಣು ಮಗಳ ಅತ್ಯಾಚಾರ ಕೊಲೆ ಆಗಿದೆ, ಆ ಕೊಲೆ ಬೆಂಕಿಯಲ್ಲಿ ರಾಜಕೀಯವನ್ನು ಮಾಡುವ ಮುಖಾಂತರ ಚಳಿ ಕಾಯಿಸ್ಕೊಳ್ತಿದ್ದಾರೆ.